ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮಕರ ರಾಶಿ ಸೆಪ್ಟೆಂಬರ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಮಕರ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ 3 ಗ್ರಹಗಳು ದೊಡ್ಡ ಬದಲಾವಣೆ ನಿಮಗೆ ತರಲಿದೆ. ಶಾಶ್ವತವಾಗಿ ಬದಲಾಯಿಸುವ ಈ 3 ಗ್ರಹಗಳ ಒಗಟನ್ನ ನಾನು ಈ ತಿಂಗಳು ತಿಳಿಸ್ತೀನಿ. ನೀವು ಮಕರ ರಾಶಿ ಜಾತಕರಾಗಿದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿದಾಗ ಈ 3 ಗ್ರಹಗಳ ಒಗಟು ನಿಮ್ಮನ್ನ ಹೇಗೆ ದೊಡ್ಡ ಬದಲಾವಣೆ ತರುತ್ತೆ ಅನ್ನುವಂಥ ವಿಚಾರ ತಿಳ್ಕೋಬೇಕು ಅಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 4/9/2026 ಶುಕ್ರವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ, 5/9/2026 ಶನಿವಾರ ಕೊನೆ ಶ್ರಾವಣ ಶನಿವಾರ, 14/9/2026 ಸೋಮವಾರ ಸ್ವರ್ಣ ಗೌರಿ ವ್ರತ, ವರಸಿದ್ಧಿ ವಿನಾಯಕ ವ್ರತ. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. 25/9/2026 ಶುಕ್ರವಾರ ಅನಂತ ಪದ್ಮನಾಭ ವ್ರತ, 27/9/2026 ಮಹಾಲಯ ಪಕ್ಷಾರಂಭ ಆರಂಭ ಆಗುತ್ತೆ. ನಿಮ್ಮ ಪಿತೃಗಳು ಅವರ ಪ್ರೀತ್ಯರ್ಥಕ್ಕಾಗಿ ಶ್ರಾದ್ದ ತರ್ಪಣಾದಿಗಳನ್ನ ನಡೆಸಬೇಕಾಗುವಂತಹ ದಿನ ಅದು. ಅವತ್ತಿಂದ ಆರಂಭ ಆಗುತ್ತೆ. ಎಲ್ಲ ಡೇಟ್ಗಳು ನೋಟ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಯಾವ ತರ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋಂಥ ವಿಚಾರವನ್ನ ತಿಳಿಸ್ತೀನಿ. 25/9/2026 ಶುಕ್ರ ನಿಮಗೆ ಯೋಗಕಾರಕ ಗ್ರಹ, ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ತನ್ನ ಸ್ವಕ್ಷೇತ್ರ ದಶಮ ಸ್ಥಾನಕ್ಕೆ 2/9/2026 ಶುಕ್ರ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಆಗ್ತಾನೆ. ಯೋಗಕಾರಕ ಅಂದಾಗ ತನ್ನದೇ ಆದ ತುಲಾ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ನಿಮಗೆ ಅಪಾರವಾದಂತಹ ಕೆಲಸದಲ್ಲಿ ರಾಜತಾಂತ್ರಿಕತೆಯನ್ನ ತರ್ತಾನೆ. ಸಹೋದ್ಯೋಗಿಗಳನ್ನ ನೀವು ಸುಲಭವಾಗಿ ಗೆಲ್ತೀರಾ. ನಿಮ್ಮ ಜೊತೆ ಕೆಲಸ ಮಾಡೋರು ಅವ್ರ ಜೊತೆ ಗೆಲ್ಲಬೇಕಾಗತ್ತೆ. ಕಾಂಪಿಟೇಷನ್ ಇರುತ್ತೆ, ಅದನ್ನೆಲ್ಲ ನೀವು ಗೆಲ್ಲೋ ತರ ಆಗುತ್ತೆ. ನಿಮಗೆ ಒಂಥರ ಯುನಿಕ್ಯೂ ಐಡಿಯಾಸ್, ಯಾರಿಗಿಲ್ಲದೆ ಇರುವಂತಹ ಹೊಸ ಹೊಸ ಐಡಿಯಾಗಳು. ಯಾಕಂದ್ರೆ ನವಗ್ರಹಗಳಲ್ಲಿ ಗುರುವಿನಂತೆ ಅತ್ಯಂತ ಶುಭ ಗ್ರಹ ಶುಕ್ರ. ಈ ಶುಕ್ರ ದಶಮ ಭಾವದಲ್ಲಿ ಯೋಗಕಾರಕನಾಗಿ ಬರ್ತಾ ಇರೋದ್ರಿಂದ ನೀವೇನೋ ಗಾರ್ಮೆಂಟ್ ಕೆಲಸ ಮಾಡ್ತಾ ಇದ್ದೀರಾ, ಫ್ಯಾಷನ್ ಡಿಸೈನರ್ಸ್ ಆಗಿರ್ತೀರಾ, ನಿಮಗೆ ಒಂಥರ ಯುನಿಕ್ಯೂ ಐಡಿಯಾ ಸಾಫ್ಟ್ವೇರ್ ಅಲ್ಲಿ ಇರ್ಬೋದು, ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ತಾ ಇರ್ಬೋದು. ಎಂತಹ ಪ್ರಾಬ್ಲಮ್, ಕಷ್ಟದ ಸಾಲ್ವ್ ಮಾಡಕ್ಕಾಗದೇ ಇರುವಂತಹ ಕಾಂಪ್ಲೆಕ್ಸ್ ಬಿಸ್ನೆಸ್ ಪಜಲ್ ಅಂತೀವಲ್ವಾ, ಕಷ್ಟ ಇರುತ್ತೆ, ಅಂಥದ್ದನ್ನು ಕೂಡ ನೀವು ಸಾಲ್ವ್ ಮಾಡುವಂತ ಶಕ್ತಿ ಶುಕ್ರ ನಿಮ್ಗೆ ಈ ತಿಂಗಳಲ್ಲಿ ಕೊಡ್ತಾನೆ. ಅಂದ್ರೆ ಈ ತಿಂಗಳಲ್ಲಿ ನಿಮ್ಗೆ ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ, ಸಾರ್ವಜನಿಕರಿಂದ ಮನ್ನಣೆ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಸೆಲೆಬ್ರಿಟಿಗಳಿದ್ದೀರಿ, ಫ್ಯಾಷನ್ ಇಂಡಸ್ಟ್ರಿಗಳಲ್ಲಿದ್ದೀರಿ, ರಾಜಕಾರಣಿಗಳಿದ್ದೀರಿ, ಸಾರ್ವಜನಿಕರ ಇಮೇಜ್ ಮೇಲೆ ನಿಮ್ಮ ಬೆಳಕು ಚೆಲ್ತೀರಿ. ನಿಮ್ಮ ನೋಡಿದ ತಕ್ಷಣ ಜನಗಳು ಆಕರ್ಷಣೆ ಆಗ್ತಾರೆ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ, ಯಾರು ಕೆಲಸ ಮಾಡ್ತಾ ಇದ್ರೆ ಮಕರ ರಾಶಿಯವರಿಗೆ ಪ್ರಶಂಸೆ, ಪ್ರಶಸ್ತಿಗಳು, ಗುರುಜಿನಿಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ಬಡ್ತಿಗಳು ಪಡೆಯುವಂತಹ ಕಿಟಿಕಿ ಈ ತಿಂಗಳಾಗಿದೆ. ಕಮೆಂಟ್ ಮಾಡಿ, ನಿಮ್ಮ ಉದ್ಯೋಗದ ಸ್ಥಿತಿ ಹೇಗಿದೆ, ವ್ಯವಹಾರದ ಸ್ಥಿತಿ, ಬಿಸ್ನೆಸ್ ಮಾಡೋ ಸ್ಥಿತಿ ಹೇಗಿದೆ, ಉದ್ಯೋಗ ಇಲ್ದಿರೋರಿಗೆ ಉದ್ಯೋಗ ಏನಾದರೂ ಸಿಗ್ತಾ ಇದೆಯಾ, ಸಿಕ್ಕಿದೆಯಾ ಇಲ್ವಾ, ಎಷ್ಟನೇ ತಾರೀಕು ಮೇಲೆ ಕಮೆಂಟ್ ಮಾಡಬೇಕು, 2ನೇ ತಾರೀಕು ಸೆಪ್ಟೆಂಬರ್ 2026 ಮೇಲೆ ಕಮೆಂಟ್ ಮಾಡಿ. ಯಾಕಂದ್ರೆ ಶುಕ್ರ ಇವೆಲ್ಲ ಫಲ ಕೊಡ್ಲೇಬೇಕು. ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲಸ ಸಿಗ್ಬೇಕು, ಅಥವಾ ಕೆಲಸದಲ್ಲಿ ಪ್ರಮೋಷನ್ ಸಿಗ್ಬೇಕು. ನಾನು ಹೇಳ್ದಂಗೆ ನಿಮಗೆ ಎಂಥ ದೊಡ್ಡ ಸಮಸ್ಯೆಗಳಿದ್ರು ಸಾಲ್ವ್ ಮಾಡುವಂತ ಶಕ್ತಿ ನಿಮಗೆ ಶುಕ್ರ ಕೊಡ್ತಾನೆ. ವಿನ್ಯಾಸ, ಕಲೆಗಳಲ್ಲಿ ಅಭಿವೃದ್ಧಿ, ನೀವು ಯಾವುದೇ ಇರ್ಬೋದು, ಸಂಗೀತಗಾರರು, ಭರತನಾಟ್ಯ ಇರ್ಬೋದು, ಯಾವುದೇ ಇರ್ಬೋದು, ಅದರಲ್ಲೆಲ್ಲ ಅಭಿವೃದ್ಧಿ. ಸಾರ್ವಜನಿಕರ ಸಂಪರ್ಕ ಉಂಟಾಗುವಂಥದ್ದು. ಶುಕ್ರ ಅಂದ್ರೆ ಐಷಾರಾಮಿ ವಸ್ತುಗಳಿಗೆ ಕಾರಕ ಗ್ರಹ, ಮನರಂಜನೆಗಳಿಗೆ ಕಾರಕ ಗ್ರಹ. ಕಾನೂನು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ
ಮನರಂಜನೆಯ ಕೆಲಸ ಮಾಡುವಂಥವ್ರಿಗೆ ಕಾನೂನು ಕ್ಷೇತ್ರಗಳಲ್ಲಿ ಅಂದರೆ ಲಾಯರ್ಗಳಿರ್ಬೋದು, ಅಡ್ವೊಕೇಟ್ಸ್ ಇರ್ಬೋದು, ಅವರಿಗೆ ಬೆಳವಣಿಗೆಗೆ ಅತ್ಯಂತ ಶುಭ ಸಮಯ ಆಗಿದೆ. ವೃತ್ತಿ ಜೀವನದಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದಿರಿ. ಕಚೇರಿ, ಪ್ರಣಯ ಇದೆಲ್ಲದರಲ್ಲೂ ಸಕ್ಸಸ್. ಒಂಟಿ ಜಾತಕರಿಗೆ ಕೆಲಸದ ವಾತಾವರಣ ನೇರವಾಗಿ ಪ್ರಣಯ ಸಂಪರ್ಕಗಳನ್ನು ಅರಳಿಸುತ್ತದೆ. ನೋಡಿ ಇಷ್ಟೆಲ್ಲ. ಈ ಗುರುಜಿ ನಾನು ಒಂಟಿಯಾಗಿದ್ದೀನಿ, ನನಗೆ ಯಾರು ಪ್ರೀತಿ ಮಾಡೋರಿಲ್ಲ, ಡೇಟಿಂಗ್ ಮಾಡೋಕ್ಕೆ ಯಾರು ಸಿಗ್ತಿಲ್ಲ ಅನ್ನೋರಿಗೆ ಎಲ್ಲಿ ಸಿಗ್ತಾರೆ ಅಂದರೆ, ನೀವು ಎಲ್ಲಿ ಕರ್ಮ ಮಾಡ್ತಾ ಇದ್ದೀರಿ, ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅಲ್ಲೇ ನಿಮಗೆ ಪಾರ್ಟ್ನರ್ ಸಿಗ್ಬೋದು, ವಿವಾಹ ಆಗ್ಬೋದು, ಕೆಲಸ ಮಾಡೋ ಜಾಗದಲ್ಲೇ ಯಾರೋ ಒಬ್ಬರನ್ನ ನೀವು ನೋಡ್ಕೋಬೋದು. ಅಲ್ಲಿ ನಿಮಗೆ ಪ್ರಣಯ ಸಂಬಂಧಗಳು ಉಂಟಾಗುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ಆ ಥರ ಏನೋ ಆಗ್ತಾ ಇದ್ರೆ ನೀವು ಕಮೆಂಟ್ ಮಾಡ್ಬೋದು. 7ನೇ ತಾರೀಕು 9/2026 ಬುಧವಾರ, ಅಲ್ಲ ಸಾರಿ 7/9/2026 ಬುಧ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸಂಚಾರ ಆಗ್ತಾನೆ. ಬುಧ ನಿಮಗೆ 6ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಅದೃಷ್ಟವನ್ನು ಕೊಡ್ತಾನೆ. ಅದೃಷ್ಟದ ಮನೆ ಅಧಿಪತಿ ಅದೃಷ್ಟದ ಮನೆಗೆ ಬರ್ತಾ ಇದ್ದಾನೆ. ಅದೃಷ್ಟ ಅಂದ್ರೆ ಏನು? ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು. ನೋಡಿ 10ನೇ ಮನೆಯಲ್ಲಿ ಶುಕ್ರ, 9ನೇ ಮನೆಯಲ್ಲಿ ಭಾಗ್ಯಾಧಿಪತಿ ಬುಧ. 10ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ದಾನೆ, 9ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿದ್ದಾಗ ನೀವು ಸ್ವಲ್ಪ ಕಷ್ಟಪಟ್ಟರೆ ಸಾಕು, ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ, ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಬುದ್ಧಿಶಕ್ತಿ ಬಹಳ ತೀಕ್ಷ್ಣವಾಗುತ್ತೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ. ಕಲಿಕಾ ಸಾಮರ್ಥ್ಯ ವಿದ್ಯಾರ್ಥಿಗಳಿಗೆ ಬಹಳ ಕಲಿಕಾ ಸಾಮರ್ಥ್ಯ ಉಂಟಾಗುತ್ತೆ. ಸಂಶೋಧಕರಾಗಿರ್ಬೋದು ನೀವು, ಅಥವಾ ಉನ್ನತ ವಿದ್ಯಾಭ್ಯಾಸ ಮಾಡುವವರಿರ್ಬೋದು, ನಿಮಗೆಲ್ಲ ಇದು ಸುವರ್ಣವಾದಂತಹ ಕಿಟಕಿ, ಮೇಲ್ ಬರೋಕ್ಕೆ ಒಂದು ದಾರಿ, ಪ್ರಯಾಣಗಳಿಗೆ ಅದ್ಭುತವಾದಂತಹ ಸಮಯ ಆರಂಭ ಆಗ್ತಿದೆ. ನಿಮ್ಮ ತಂದೆಯ ಬೆಂಬಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಕುಟುಂಬ ಸದಸ್ಯರೆಲ್ಲ ನೀವು ತೀರ್ಥ ಕ್ಷೇತ್ರ ಯಾತ್ರೆಗಳನ್ನು ಮಾಡಬಹುದು. ಯಾಕಂದರೆ 9ನೇ ಮನೆ ಅಂದರೆ ಭಾಗ್ಯೇಶ, ಭಾಗ್ಯಾಧಿಪತಿ. ಆದ್ದರಿಂದ ಅಧಿಕಾರದಲ್ಲಿರುವಂತಹ ವ್ಯಕ್ತಿಗಳೊಂದಿಗೆ ಅಗೌರವವನ್ನು ನೀವು ಪ್ರಕಟಿಸಬೇಡಿ, ಬಹಳ ಎಚ್ಚರವಾಗಿರಿ ಈ ತಿಂಗಳು. ಉದ್ಯಮ ಪ್ರಾರಂಭಿಸಲು ಬಹಳ ಉತ್ತಮವಾದ ಸಮಯ. ಕಾನೂನು ಸಮಸ್ಯೆ, ಯಾಕಂದರೆ 6ನೇ ಮನೆ ಅಧಿಪತಿ ಬುಧ, ಹಣಕಾಸಿನ ಸಾಲಗಳು ತೀರಿಸಲು ಉನ್ನತವಾದ ತರ್ಕವನ್ನು ನೀವು ಈ ತಿಂಗಳು ಬಳಸ್ತೀರಿ. ಗುರುಜಿ ನಾನು ತುಂಬ ಸಾಲಗಳಾಗ್ಬಿಟ್ಟಿದೆ, ಆಗಿದೆಯಾ? ಕಮೆಂಟ್ ಮಾಡಿ. ಈಗ ಬುಧ 6ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ಬಂದಾಗ ನೀವು ಯಾವ ಥರ ಈ ಸಾಲಗಳನ್ನ ತೀರಿಸ್ಬೋದು ಅನ್ನೋಂತಹ ಜಡ್ಜ್ಮೆಂಟ್ ನಿಮಗೆ ಗೊತ್ತಾಗುತ್ತೆ, ತಿಳುವಳಿಕೆ ಗೊತ್ತಾಗುತ್ತೆ. ಇನ್ನು ತತ್ವಶಾಸ್ತ್ರ, ಧರ್ಮ, ತಂತ್ರಗಳು, ಇತರರೊಂದಿಗೆ ಚರ್ಚಿಸುವಾಗ ಧರ್ಮ ಗೊತ್ತಿರುತ್ತೆ, ಧಾರ್ಮಿಕ ವಿಚಾರಗಳು ಗೊತ್ತಿರುತ್ತೆ, ಎಲ್ಲವೂ ನನಗೆ ತಿಳಿದಿದೆ ಎಂಬಂತಹ ಅಹಂಕಾರವನ್ನ ಭಾವನೆಯನ್ನು ಇಟ್ಕೋಬಾರ್ದು. ಎಚ್ಚರವಾಗಿ ಇರ್ಬೇಕು ನೀವು. ಯಾರಾದ್ರೂ ಮುಂದೆ ಮಾತಾಡ್ಬೇಕಾದ್ರೆ ನನಗೆ ಎಲ್ಲ ಗೊತ್ತು, ನನಗಿಂತ ಬುದ್ಧಿವಂತ ಯಾರೇ ಇಲ್ಲ, ಆ ಥರ ಭಾವನೆಗಳನ್ನ ಇಟ್ಕೋಬೇಡಿ. ಸೂರ್ಯನು ಕೂಡ ನಿಮಗೆ ಅಷ್ಟಮಾಧಿಪತಿ. 17/9/2026 ಸೂರ್ಯ ಭಾಗ್ಯ ಭಾವಕ್ಕೆ ಸಂಚಾರ ಆಗ್ತಾನೆ. ಸ್ವಲ್ಪ ತಂದೆಗಳಿಗೆ ಒತ್ತಡ ಆಗ್ಬೋದು, ಅಧಿಕಾರಿಗಳಿಂದನೂ ಕೂಡ ನಿಮಗೆ ಸ್ವಲ್ಪ ಒತ್ತಡಗಳು ಬರ್ಬೋದು 17ನೇ ತಾರೀಕು ನಂತರ. ವೀಸಾ ಏನಾದರೂ ಅಪ್ಲೈ ಮಾಡಿದ್ರೆ ಫಾರಿನ್ಗೆ ಹೋಗೋಕ್ಕೆ, ಆ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗುತ್ತೆ. ಪಾಸಿಟಿವ್ ಏನಾಗುತ್ತೆ ಅಂದರೆ ಆಳವಾದ ಆಧ್ಯಾತ್ಮಿಕ ಜಾಗೃತಿ ನಿಮಗೆ ಉಂಟಾಗುತ್ತೆ. ಹಾಗಾದರೆ ನೀವು ಏನು ಮಾಡಬೇಕು ಪರಿಹಾರ? ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಓಂ ಸೂರ್ಯಾಯ ನಮಃ ಅಂತ ಮಂತ್ರವನ್ನು ಬೆಳಿಗ್ಗೆ ಬೇಗ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ನಾನು ಹೇಳಿದಂಥ ಮಂತ್ರವನ್ನು ಜಪ ಮಾಡಬೇಕು. ಗೋಧಿ ಮತ್ತು ಬೆಲ್ಲವನ್ನು ದೇವಸ್ಥಾನಕ್ಕೆ ದಾನ ಮಾಡಬೇಕು. ಇದೆಲ್ಲ ಮಾಡ್ತಾ ಇದ್ರೆ ನಿಮಗೆ ದೊಡ್ಡ ಬದಲಾವಣೆಯ ಪ್ರಭಾವ ಪ್ರಾಪ್ತಿಯಾಗುತ್ತೆ. ನಾನು ಏನೇನು ವಿಷಯಕ್ಕೆ ನೀವು ಕಮೆಂಟ್ ಮಾಡು ಅಂದಿದ್ದೀನೋ ಅವೆಲ್ಲ ವಿಷಯಗಳಿಗೆ ನೀವು ಕಮೆಂಟ್ ಮಾಡಿದ್ರೆ ಇನ್ನೂ ಸೂಕ್ತವಾದಂತಹ ವಿಡಿಯೋವನ್ನು ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಗ್ರೂಪ್ ಇರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಇರ್ಬೋದು,
ಯಾವ ಗ್ರೂಪಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.